ನೀವು ಇಷ್ಟು ಬುದ್ಧಿವಂತರಾಗಿದ್ರೆ ಯಾಕಿಷ್ಟು ಬಡವರಾಗಿದ್ದೀರಿ? ಈ ಮಾತನ್ನು ನಾವು ಆಗಾಗ ಕೇಳ್ತಾನೆ ಇರ್ತೀವಿ ಅಲ್ವಾ? ಹೌದು. ಅದರಲ್ಲೂ ಜ್ಞಾನ, ಸಂಶೋಧನೆ ಅಂತ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರನ್ನು ನೋಡಿದಾಗ ಈ ಪ್ರಶ್ನೆ ಬಂದೇ ಬರುತ್ತೆ. ಹಣ, ಅಧಿಕಾರ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯನ್ನ, ವಿಶೇಷವಾಗಿ ಒಬ್ಬ ವಿಜ್ಞಾನಿಯನ್ನ ಯಾವುದು ಪ್ರೇರೇಪಿಸುತ್ತೆ? ಇದೇ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ನಾವು ಒಂದು ಅದ್ಭುತ ಪ್ರಬಂಧದ ಬಗ್ಗೆ ಮಾತಾಡೋಣ. ಕೀಲೀಸ್ ಬರೋಗ್ ಬರೆದಿರುವ ವಿಜ್ಞಾನ ಮತ್ತು ಬದುಕಿನ ಭರವಸೆ. ಓ ಹೌದು. ಇದು ಕೇವಲ ಒಬ್ಬ ವಿಜ್ಞಾನಿಯ ವೈಯಕ್ತಿಕ ಪ್ರೇರಣೆಯ ಕಥೆಯಲ್ಲ, ಬದಲಿಗೆ ಅವರ ಆ ಕುತೂಹಲ, ಆ ಸಂಶೋಧನೆ ಹೇಗೆ ಇಡೀ ಜಗತ್ತನ್ನ ಒಂದು ದೊಡ್ಡ ಅನಾಹುತದಿಂದ ಪಾರು ಮಾಡಿತು ಅನ್ನೋ ಒಂದು ರೋಚಕ ಕತೆ. ಹೌದು. ಈ ಪ್ರಬಂಧವನ್ನು ಓದಿದಾಗ ನನಗೂ ಆಶ್ಚರ್ಯವಾಯಿತು. ಇದು ಕೇವಲ ವಿಜ್ಞಾನದ ಬಗ್ಗೆ ಅಲ್ಲ, ಶೀತಲ ಸಮರದಂತಹ ಒಂದು ಭಯಾನಕ ಸಮಯದಲ್ಲಿ ರಾಜಕೀಯ ದ್ವೇಷದ ನಡುವೆಯೂ ವಿಜ್ಞಾನ ಹೇಗೆ ಮನುಷ್ಯರನ್ನ ಒಂದು ಮಾಡಿತು ಅನ್ನೋದ್ರ ಬಗ್ಗೆ ಇದೆ. ಖಂಡಿತ. ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ಪಾಯಿಂಟ್ಗೆ ಬರೋಣ. ದುಡ್ಡಿಗಿಂತ ಹೆಚ್ಚಾಗಿ ಒಬ್ಬ ವಿಜ್ಞಾನಿಗೆ ನಿಜವಾಗ್ಲೂ ಸಾರ್ಥಕತೆ ಕೊಡೋದು ಯಾವುದು ಅಂತ ಲೇಖಕರು ಹೇಳ್ತಾರೆ. ಲೇಖಕರು ರಷ್ಯಾದ ಪ್ರಸಿದ್ಧ ಬರಹಗಾರ ಟಾಲ್ಸ್ಟಾಯ್ ಅವರ ಮಾತನ್ನ ಇಲ್ಲಿ ಉಲ್ಲೇಖಿಸ್ತಾರೆ. ಬರೆಯದೇ ಬದುಕಲಾರದವನೇ ನಿಜವಾದ ಬರಹಗಾರ ಅಂತ. ಓಕೆ. ಇದೇ ಮಾತು ವಿಜ್ಞಾನಿಗಳಿಗೂ ಅನ್ವಯಿಸುತ್ತೆ ಅಂತಾರೆ. ಅಂದ್ರೆ ಸಂಶೋಧನೆ ಮಾಡದೇ ಇರೋಕ್ಕಾಗಲ್ಲ ಅನ್ನುವನೇ ನಿಜವಾದ ವಿಜ್ಞಾನಿ. ಒಂದು ಪ್ಯಾಷನ್. ಎಕ್ಸಾಕ್ಟ್ಲಿ. ಅವರಿಗೆ ಹಣ, ಸಂಬಳ ಎಲ್ಲದಕ್ಕಿಂತ ಮುಖ್ಯವಾದದ್ದು ಆ ಅನ್ವೇಷಣೆಯಲ್ಲಿ ಸಿಗುವ ಖುಷಿ. ಪ್ರಕೃತಿಯ ಒಂದು ಹೊಸ ರಹಸ್ಯವನ್ನ ಭೇದಿಸಿದಾಗ ಸಿಗುವ ಆ ತೃಪ್ತಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆದ್ರೆ ಎಲ್ಲರಿಗೂ ದುಡ್ಡು ಬೇಕಲ್ವಾ, ಸಂಸಾರ ನಡೀಬೇಕಲ್ವಾ, ಬರೀ ಕುತೂಹಲದಿಂದ ಹೊಟ್ಟೆ ತುಂಬುತ್ತಾ? ಇದು ಕೇಳೋಕ್ ಆದರ್ಶ ಅನಿಸಿದ್ರು, ಆಕ್ಚುಲಿ ಸ್ವಲ್ಪ ಕಷ್ಟ ಅಲ್ವಾ? ಖಂಡಿತ. ಅದಕ್ಕೆ ಲೇಖಕರು ಸ್ವಾತಂತ್ರ್ಯ, ಸೌಹಾರ್ದತೆ ಮತ್ತು ಸ್ವಾವಲಂಬನೆ ಅನ್ನೋ ಪದಗಳನ್ನ ಬಳಸ್ತಾರೆ. ಸರಿ. ಬೇರೆ ಕೆಲಸಗಳಲ್ಲಿ ನಿಮ್ಮ ಪ್ರಮೋಷನ್, ನಿಮ್ಮ ಗೌರವ ಅದೆಲ್ಲ ನಿಮ್ಮ ಬಾಸ್ ಕೈಯಲ್ಲಿರಬಹುದು. ಆದ್ರೆ ವಿಜ್ಞಾನದಲ್ಲಿ ನಿಮ್ಮ ಕೆಲಸವೇ ಮಾತಾಡುತ್ತೆ. ಹೌದು. ನಿಮ್ಮ ಪೇಪರ್, ನಿಮ್ಮ ರಿಸರ್ಚ್. ಹೌದು. ನಿಮ್ಮ ಸಂಶೋಧನೆ ಚೆನ್ನಾಗಿದ್ರೆ ಜಗತ್ತಿನಾದ್ಯಂತ ನಿಮ್ಗೆ ಗೌರವ ಸಿಗುತ್ತೆ. ಇದು ಒಂದು ರೀತಿ ಅಂತ್ಯವಿಲ್ಲದ ರೋಮಾಂಚಕ ಸಾಹಸದ ಹಾಗೆ. ಪ್ರತಿದಿನ ಒಂದು ಹೊಸ ಸವಾಲು, ಒಂದು ಹೊಸ ಉತ್ತರವನ್ನು ಹುಡುಕೋ ಅವಕಾಶ. ಆ ಕಿಚ್ಚು ಅವರನ್ನ ಮುನ್ನಡೆಸುತ್ತೆ. ಹಾಗಾದ್ರೆ ಹಣ ಅನ್ನೋದು ಅದರ ಒಂದು ಬೈ ಪ್ರಾಡಕ್ಟ್ ಅಷ್ಟೇ? ಅಷ್ಟೇ. ಸರಿ. ಈ ಒಂದು ವೈಯಕ್ತಿಕ ಪ್ರೇರಣೆಯಿಂದ ಶುರುವಾಗುವ ಕಥೆ ಇದ್ದಕ್ಕಿದ್ದಂತೆ ಒಂದು ಜಾಗತಿಕ ಬಿಕ್ಕಟ್ಟಿನ ಕಡೆಗೆ ತಿರುಗುತ್ತೆ. 1960ರ ಸಮಯ. ಹೌದು, ಶೀತಲ ಸಮರದ ಉತ್ತುಂಗ. ಇಲ್ಲಿಂದ ಕಥೆ ನಿಜವಾಗಿಯೂ ಕುತೂಹಲಕಾರಿಯಾಗುತ್ತೆ. 1960 ಅಂದ್ರೆ ಜಗತ್ತು ಅಕ್ಷರಶಃ ಎರಡಾಗಿ ಒಡೆದೋಗಿತ್ತು. ಒಂದೆಡೆ ಅಮೆರಿಕ, ಇನ್ನೊಂದೆಡೆ ಸೋವಿಯತ್ ಯೂನಿಯನ್. ಕರೆಕ್ಟ್. ಲೇಖಕ ಕೀಲಸ್ ಬೊರೋಕ್ ಆಗ ಮಾಸ್ಕೋದಲ್ಲಿ ಭೂಕಂಪದ ಅಲೆಗಳು ಅಂದ್ರೆ ಸೇಸ್ಮಿಕ್ ವೇವ್ಸ್ ಬಗ್ಗೆ ಸಂಶೋಧನೆ ಮಾಡ್ತಿದ್ರು. ಒಂದು ನಿಮಿಷ. ಭೂಕಂಪದ ಅಲೆಗಳು ಅಂದ್ರೆ? ಭೂಮಿ ಒಳಗಡೆ ಆಗುವ ಕಂಪನಗಳು. ಭೂಕಂಪ ಆದಾಗ ಭೂಮಿ ನಡುಗುತ್ತಲ್ಲ, ಆ ನಡುಕ ಅಲೆಗಳ ರೂಪದಲ್ಲಿ ಭೂಮಿಯ ಮೂಲಕ ಹಾದು ಹೋಗುತ್ತೆ. ಅದನ್ನೇ ಸೇಸ್ಮಿಕ್ ವೇವ್ಸ್ ಅಂತ ಕರೆಯೋದು. ಓಕೆ ಓಕೆ. ಲೇಖಕರಿಗೆ ಅದರ ಹಿಂದಿನ ಗಣಿತ, ಅದರ ಸಿದ್ಧಾಂತ ಬಹಳ ಇಷ್ಟವಾಗಿತ್ತು. ಇದಕ್ಕೂ ಜಗತ್ತಿನ ರಾಜಕೀಯಕ್ಕೂ ಏನಾದ್ರೂ ಸಂಬಂಧ ಇದೆ ಅಂತ ಅವರು ಕನಸಿನಲ್ಲೂ ಎಣಿಸಿರ್ಲಿಲ್ಲ. ಅದು ಅವರಿಗೆ ಕೇವಲ ಒಂದು ಬೌದ್ಧಿಕ ಕಸರತ್ತಾಗಿತ್ತು ಅಷ್ಟೇ. ಅಷ್ಟೇ. ಆದ್ರೆ ಇದ್ದಕ್ಕಿದ್ದಂತೆ ಅವರ ಸೈದ್ಧಾಂತಿಕ ಸಂಶೋಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಬರುತ್ತೆ. ಅಂದ್ರೆ ಅವ್ರು ಯಾವುದೋ ಗಣಿತದ ಲೆಕ್ಕ ಮಾಡ್ಕೊಂಡು ಕೂತಿದ್ರು, ಅದು ಇದ್ದಕ್ಕಿದ್ದಂತೆ ಜಗತ್ತನ್ನೇ ಕಾಪಾಡೋ ವಿಷಯ ಆಯ್ತಾ? ಇದು ಸಿನಿಮಾ ಕಥೆ ತರ ಇದೆ. ನಿಜವಾಗ್ಲೂ ಇದು ಸಿನಿಮಾ ಕಥೆಗಿಂತ ರೋಚಕವಾಗಿದೆ. ಜಿನೀವಾದಲ್ಲಿ ಅಮೆರಿಕನ್, ಬ್ರಿಟಿಷ್ ಮತ್ತು ಸೋವಿಯತ್ ಅಧಿಕಾರಿಗಳ ನಡುವೆ ಒಂದು ರಹಸ್ಯ ಸಭೆ ನಡೀತಿತ್ತು. ಅಲ್ಲಿ ಅಮೆರಿಕದ ವಿಜ್ಞಾನಿ ಫ್ರಾಂಕ್ ಪ್ರೆಸ್ ಇದ್ದಕ್ಕಿದ್ದಂತೆ ಕೀಲೀಸ್ ಬೊರೋಕ್ ಅವರ ಸಂಶೋಧನೆಯನ್ನು ಉಲ್ಲೇಖಿಸ್ತಾರೆ. ಮರುದಿನವೇ ಮಾಸ್ಕೋದಲ್ಲಿರುವ ಲೇಖಕರಿಗೆ ಸೋವಿಯತ್ ಅಕಾಡೆಮಿ ಆಫ್ ಸೈನ್ಸಸ್ನ ಅಧ್ಯಕ್ಷರಿಂದ ಕರೆ ಬರುತ್ತೆ, ತಕ್ಷಣ ಜಿನೀವಾಗೆ ಹೊರಡಿ ಅಂತ. ಯಾಕೆ, ಏನು ಅಂತ ಅವ್ರಿಗೂ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಆ ಸಮಯದಲ್ಲಿ ಜಗತ್ತಿನ ಸ್ಥಿತಿ ಹೇಗಿತ್ತು, ಯಾಕೆ ಈ ಸಭೆ ಅಷ್ಟು ಮುಖ್ಯವಾಗಿತ್ತು? ಆ ಕಾಲದಲ್ಲಿ ಪ್ರತಿಯೊಬ್ಬರು ಪರಮಾಣು ಯುದ್ಧದ ಭಯದಲ್ಲೇ ಬದುಕ್ತಿದ್ರು. ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ಎರಡು ದೇಶಗಳ ಬಳಿ ಸಾವಿರಾರು ಅಣ್ವಸ್ತ್ರಗಳಿದ್ವು. ಹೌದು. ಇದಕ್ಕೊಂದು ಹೆಸರು ಕೂಡ ಇತ್ತು, ಮ್ಯೂಚುವಲಿ ಅಶೋರ್ಡ್ ಡಿಸ್ಟ್ರಕ್ಷನ್, ಅಂದ್ರೆ MAD. ಕನ್ನಡದಲ್ಲಿ ಪರಸ್ಪರ ಖಚಿತ ವಿನಾಶ ಅಂತ ಹೇಳ್ಬೋದು. MAD ಅದರ ಹೆಸರೇ ಭಯಾನಕವಾಗಿದೆ. ಅಂದ್ರೆ ಏನು ಇದರ ಅರ್ಥ? ಇದರ ಅರ್ಥ ಸರಳ. ಒಂದು ವೇಳೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಣ್ವಸ್ತ್ರದಿಂದ ದಾಳಿ ಮಾಡಿದ್ರೆ ಆ ಎರಡನೇ ದೇಶ ಸಂಪೂರ್ಣ ನಾಶವಾಗುವ ಮುನ್ನ ತನ್ನಲ್ಲಿದ್ದ ಅಣ್ವಸ್ತ್ರಗಳಿಂದ ಮೊದಲ ದೇಶದ ಮೇಲೆ ಪ್ರತಿ ದಾಳಿ ಮಾಡುತ್ತೆ.
ಅಂದ್ರೆ ಕೊನೆಗೆ ಎರಡೂ ದೇಶಗಳು ಸರ್ವನಾಶ. ಸರ್ವನಾಶ, ಯಾರೂ ಗೆಲ್ಲೋದಿಲ್ಲ. ಇದೇ ಭಯದಿಂದ ಯಾರೂ ಯುದ್ಧ ಶುರು ಮಾಡ್ತಿರ್ಲಿಲ್ಲ. ಇಡೀ ಜಗತ್ತಿನ ಶಾಂತಿ ಈ ಒಂದು ತೆಳುವಾದ ದಾರದ ಮೇಲೆ ನಿಂತಿತ್ತು. ನನಗೊಂದು ವಿಷಯ ಅರ್ಥವಾಗ್ತಿಲ್ಲ. ಎರಡೂ ದೇಶಗಳ ಹತ್ತಿರ ಅಣ್ವಸ್ತ್ರ ಇದ್ರೆ ಯಾಕಿಷ್ಟು ಭಯ? ಯಾರೂ ಮೊದಲು ದಾಳಿ ಮಾಡಕ್ ಹೋಗಲ್ಲ ಅಲ್ವಾ? ಅದೇ MADಯ ವಿಪರ್ಯಾಸ. ಯಾರೂ ಯುದ್ಧವನ್ನು ಬಯಸೋದಿಲ್ಲ, ಆದರೆ ಒಂದು ಸಣ್ಣ ತಪ್ಪು ತಿಳುವಳಿಕೆ, ಒಂದು ತಾಂತ್ರಿಕ ದೋಷ, ಅಥವಾ ಒಬ್ಬ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ನಾಯಕ. ಅಮೆರಿಕ, ಸೋವಿಯತ್ ಯೂನಿಯನ್ ಮತ್ತು ಬ್ರಿಟನ್ ಈ 3 ದೇಶಗಳು ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಮಾತುಕತೆ ಶುರು ಮಾಡಿದ್ವು. ಓಹ್, ಪರಮಾಣು ಪರೀಕ್ಷೆಗಳನ್ನ ನಿಷೇಧಿಸೋಕೆ? ಕರೆಕ್ಟ್. ಅದಕ್ಕಾಗಿ ಆ ಜಿನೀವಾ ಸಭೆ ನಡೀತಿತ್ತು. ಸರಿ, ಆದ್ರೆ ಇಲ್ಲಿ ಲೇಖಕರ ಭೂಕಂಪದ ಸಂಶೋಧನೆ ಎಲ್ಲಿಂದ ಬಂತು? ಇಲ್ಲಿಯೇ ಕಥೆಯ ಅತಿ ದೊಡ್ಡ ತಿರುವಿರೋದು. ಒಪ್ಪಂದಕ್ಕೆ ಸಹಿ ಹಾಕೋದು ಸುಲಭ, ಆದ್ರೆ ಯಾರಾದ್ರೂ ಒಪ್ಪಂದ ಮುರಿದು ರಹಸ್ಯವಾಗಿ ಭೂಮಿ ಕೆಳಗೆ ಪರಮಾಣು ಬಾಂಬ್ ಪರೀಕ್ಷೆ ಮಾಡಿದ್ರೆ ಅದನ್ನ ಪತ್ತೆ ಮಾಡೋದು ಹೇಗೆ? ಅದು ದೊಡ್ಡ ತಾಂತ್ರಿಕ ಸವಾಲಾಗಿತ್ತು. ಹೌದು. ಯಾಕೆ? ಉಪಗ್ರಹಗಳಿಂದ ಕಂಡಿಡಿಯೋಕಾಗಲ್ವಾ? ಆಗಲ್ಲ. ಯಾಕಂದ್ರೆ ಭೂಗತ ಪರಮಾಣು ಸ್ಫೋಟಕಗಳು ಮತ್ತು ನೈಸರ್ಗಿಕ ಭೂಕಂಪಗಳು ಎರಡೂ ಒಂದೇ ರೀತಿಯ ಕಂಪನಗಳನ್ನ ಅಂದ್ರೆ ಸೈಸ್ಮಿಕ್ ವೇವ್ಸ್ನ ಉಂಟು ಮಾಡ್ತವೆ. ಓ ಹಾಗಾ? ಇಡೀ ಜಗತ್ನಲ್ಲಿ ಪ್ರತಿದಿನ ಸಾವಿರಾರು ಸಣ್ಣಪುಟ್ಟ ಭೂಕಂಪಗಳು ಆಗ್ತಾನೆ ಇರ್ತವೆ. ಅವುಗಳ ಮಧ್ಯೆ ಯಾವುದೋ ಒಂದು ದೇಶ ರಹಸ್ಯವಾಗಿ ಮಾಡಿದ ಪರಮಾಣು ಪರೀಕ್ಷೆಯ ಕಂಪನವನ್ನ ಗುರುತಿಸೋದು ಹೇಗೆ? ಇಲ್ಲಿಯೇ ಕೀಲಿಸ್ ಬೋರಕ್ ಸಂಶೋಧನೆ ಮುನ್ನೆಲೆಗೆ ಬಂತು. ಹೌದು, ಅವರ ಶುದ್ಧ ಸೈದ್ಧಾಂತಿಕ ಜ್ಞಾನ ಇದ್ದಕ್ಕಿದ್ದಂತೆ ಜಗತ್ತಿನ ಅತಿದೊಡ್ಡ ಸಮಸ್ಯೆಗೆ ಪರಿಹಾರ ನೀಡುವ ಸಾಮರ್ಥ್ಯವನ್ನು ಹೊಂದಿತ್ತು. ಇದರರ್ಥ ರಾಜಕೀಯವಾಗಿ ಕಬ್ಬಿಣದ ಪರದೆ ಅಥವಾ ಐರನ್ ಕರ್ಟನ್ ದೇಶಗಳನ್ನು ವಿಭಜಿಸಿದ್ರೂ ಶತ್ರು ರಾಷ್ಟ್ರಗಳ ವಿಜ್ಞಾನಿಗಳು ಒಟ್ಟಾಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂತು. ನಿಜ, ಅಮೆರಿಕನ್, ಸೋವಿಯೆಟ್ ಮತ್ತು ಬ್ರಿಟಿಷ್ ವಿಜ್ಞಾನಿಗಳು ಒಂದೇ ಕೋಣದಲ್ಲಿ ಕುಳಿತು ಈ ಸಮಸ್ಯೆಯನ್ನು ಬಗೆಹರಿಸಬೇಕಿತ್ತು. ಆದರೆ ಒಂದೇ ಕೋಣದಲ್ಲಿ ಶತ್ರು ರಾಷ್ಟ್ರಗಳ ವಿಜ್ಞಾನಿಗಳು ಕೂತಾಗ ನಿಜವಾಗ್ಲೂ ಅಲ್ಲಿ ರಾಜಕೀಯ ಚರ್ಚೆ ಹಾಗೆ ಇರಲ್ವಾ? ನಮ್ಮ ದೇಶ ಸರಿ, ನಿಮ್ಮ ದೇಶ ತಪ್ಪು ಅನ್ನೋ ಮನೋಭಾವ ಬಂದೇ ಇರಲ್ವಾ? ಖಂಡಿತ ಬಂದಿರುತ್ತೆ. ಅವರು ಮನುಷ್ಯರೇ ಅಲ್ವಾ? ಆದ್ರೆ ಪ್ರಬಂಧದಲ್ಲಿ ಹೇಳುವ ಹಾಗೆ ವಿಜ್ಞಾನದ ನಿಯಮಗಳು ಆ ಭಾವನೆಗಳಿಗಿಂತ ದೊಡ್ಡದಾಗಿದ್ವು. ಓಕೆ. ಅವರು ಒಂದು ಸಾರ್ವತ್ರಿಕ ಭಾಷೆ ಅನ್ನು ಬಳಸಿದ್ರು ಅಂತ ಲೇಖಕರು ಬರೀತಾರೆ. ಆ ಭಾಷೆಗೆ ದೇಶ, ರಾಜಕೀಯ ಸಿದ್ಧಾಂತಗಳ ಹಂಗಿರ್ಲಿಲ್ಲ. ಅಲ್ಲಿ ಅವರ ಪಾಸ್ಪೋರ್ಟ್ ಮಾತಾಡ್ತಿರ್ಲಿಗ, ಅವರ ಡೇಟಾ, ಅವರ ಬುದ್ಧಿಶಕ್ತಿ ಮಾತ್ರ ಮಾತಾಡ್ತಿತ್ತು. ಖಂಡಿತ. ಆ ಸಾರ್ವತ್ರಿಕ ಭಾಷೆ ಅಂದ್ರೆ ಯಾವುದು? ಗಣಿತನ? ಭೌತಶಾಸ್ತ್ರನ? ಅದಕ್ಕಿಂತ ಹೆಚ್ಚು ಅದು ಒಂದು ರೀತಿಯ ಚಿಂತನಾ ವಿಧಾನ. ಲೇಖಕರು ಅದರ 3 ಮುಖ್ಯ ಆಧಾರ ಸ್ತಂಭಗಳ ಬಗ್ಗೆ ಹೇಳ್ತಾರೆ. ಮೊದಲನೆಯದು ಕಠಿಣ ಸಾಕ್ಷ್ಯಗಳಿಗೆ ಗೌರವ. ಅಂದ್ರೆ ನಿಮ್ಮ ವಾದಕ್ಕೆ ಪುರಾವೆ ಇದೆಯಾ, ನಿಮ್ಮ ಲೆಕ್ಕಾಚಾರ ಸರಿಯಾಗಿದೆಯಾ ಅನ್ನೋದು ಮಾತ್ರ ಮುಖ್ಯವಾಗಿತ್ತು. ಪ್ರೂಫ್ ಇರಬೇಕು ಅಷ್ಟೇ. ಎರಡನೆಯದು ಕೇವಲ ಪರಿಣಿತಿಯ ಆಧಾರದ ಮೇಲೆ ಶ್ರೇಯಾಂಕ. ಯಾರು ಯಾವ ದೇಶದವರು, ಎಷ್ಟು ದೊಡ್ಡ ಹುದ್ದೆಯಲ್ಲಿದ್ದಾರೆ ಅನ್ನೋದು ಮುಖ್ಯವಲ್ಲ. ಯಾರಿಗೆ ವಿಷಯ ಚೆನ್ನಾಗಿ ತಿಳಿದಿದೆಯೋ ಅವರ ಮಾತಿಗೆ ಬೆಲೆ. ಮತ್ತು ಮೂರನೆಯದು ನಿರಂತರ ಸ್ವಯಂ ವಿಮರ್ಶೆ. ಅಂದ್ರೆ ನಮ್ಮದೇ ತಪ್ಪುಗಳನ್ನು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳುವ ಮನೋಭಾವ. ನಾನು ಹೇಳಿದ್ದೇ ಸರಿ ಅನ್ನೋ ಜಿದ್ದಿಗೆ ಅಲ್ಲಿ ಜಾಗವಿರಲಿಲ್ಲ. ಸರಿ ಸರಿ. ಈ 3 ನಿಯಮಗಳು ಒಂದು ರೀತಿ ನಂಬಿಕೆಯನ್ನು ಹುಟ್ಟುಹಾಕಿದವು. ರಾಜಕೀಯವಾಗಿ ಒಬ್ಬರನ್ನೊಬ್ಬರು ನಂಬದಿದ್ದರೂ ವೈಜ್ಞಾನಿಕವಾಗಿ ಅವರು ಒಬ್ಬರನ್ನೊಬ್ಬರು ನಂಬಲೇಬೇಕಿತ್ತು. ಯಾಕಂದ್ರೆ ವಿಜ್ಞಾನ ಸುಳ್ಳು ಹೇಳಲ್ಲ. ಅಂದ್ರೆ ರಾಜಕಾರಣಿಗಳು ಮಾಡೋಕಾಗ್ದದ್ದನ್ನ ವಿಜ್ಞಾನಿಗಳು ಮಾಡಿ ತೋರಿಸಿದ್ರು. ಹೌದು. ಈ ಸಹಯೋಗದಿಂದಾಗೆ ಅವರು ಪರಮಾಣು ಸ್ಫೋಟ ಮತ್ತು ನೈಸರ್ಗಿಕ ಭೂಕಂಪದ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದರು. ಇದರಿಂದಾಗಿಯೇ ರಾಜಕಾರಣಿಗಳಿಗೆ ಆ ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದಕ್ಕೆ ಸಹಿ ಹಾಕಲು ಧೈರ್ಯ ಬಂತು. ನಿಜ. ಈ ಇಡೀ ಅನುಭವದಿಂದ ಲೇಖಕರು 2 ಪ್ರಮುಖ ಪಾಠಗಳನ್ನು ಕಲಿತರಂತೆ. ಓ, ಯಾವುದು? ಒಂದು, ಪ್ರಪಂಚದಾದ್ಯಂತ ತಮ್ಮಂತೆ ಯೋಚಿಸುವ ಜನರಿದ್ದಾರೆ, ಹಾಗಾಗಿ ವಿದೇಶಗಳಲ್ಲಿ ಎಂದಿಗೂ ಒಂಟಿತನ ಕಾಡೋದಿಲ್ಲ ಅಂತ. ಮತ್ತು ಎರಡನೆಯ ಅತಿ ಮುಖ್ಯವಾದ ಪಾಠ ಯಾವುದು? ವಿಜ್ಞಾನ ಇರುವವರೆಗೂ ನಮ್ಮೆಲ್ಲರ ಉಳಿವು ಮತ್ತು ಯೋಗಕ್ಷೇಮಕ್ಕೆ ಭರವಸೆ ಇದೆ ಅಂತ. ಒಂದು ಕ್ಷಣ ಯೋಚಿಸಿದ್ರೆ ಇಡೀ ಮಾನವ ಕುಲದ ಭವಿಷ್ಯ ಕೆಲವು ವಿಜ್ಞಾನಿಗಳ ಕೈಯಲ್ಲಿತ್ತು. ಆ ಜವಾಬ್ದಾರಿಯ ಭಾರ ಎಷ್ಟೊಂದಿರಬೇಡ. ಹೌದು. ಸರಿ, ಪ್ರಬಂಧದ ಕೊನೆಯ ಭಾಗಕ್ಕೆ ಬರೋಣ. ಇಲ್ಲಿ ಲೇಖಕರು ಒಂದು ಸಾಮಾನ್ಯ ನಂಬಿಕೆಯನ್ನು ಪ್ರಶ್ನಿಸ್ತಾರೆ. ವಿಜ್ಞಾನಿಗಳಿಗೆ ವ್ಯಾವಹಾರಿಕ ಜ್ಞಾನ ವಿರೋಧಿಲ್ಲ ಅಂತ. ಹೌದು. ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ಅಂತ ಒಂದು ಮಾತಿದೆಯಲ್ಲ. ಹೌದು. ಅಂದ್ರೆ ಎಲ್ಲೋ ಯೋಚನೆಯಲ್ಲಿ ಮುಳುಗಿ ಹೋಗಿರೋ ಪ್ರಾಧ್ಯಾಪಕ ತಾನು ಏನು ಮಾಡ್ತಿದ್ದೀನಿ ಅನ್ನೋದೇ ಮರ್ತು ಹೋಗಿರುತ್ತೆ ಅಂತ. ಲೇಖಕರು ಈ ಕಲ್ಪನೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಲೇಖಕರು
ವಿಜ್ಞಾನಿಗಳೇ ಜಗತ್ತಿನ ಅತ್ಯಂತ ವ್ಯಾವಹಾರಿಕ ಜನರು ಅಂತಾರೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅಲ್ವಾ? ಯಾಕೆಂದ್ರೆ ಲ್ಯಾಬ್ನಲ್ಲಿ ಸಂಶೋಧನೆ ಮಾಡಿಕೊಂಡು ಕೂತಿರೋರಿಗೆ ಹೊರಗಿನ ಪ್ರಪಂಚದ ಬಿಸ್ನೆಸ್ನ ಬಗ್ಗೆ ಅಷ್ಟು ಗೊತ್ತಿರಲ್ಲ ಅನ್ನೋದು ಸಾಮಾನ್ಯ ನಂಬಿಕೆ. ಆ ನಂಬಿಕೆ ತಪ್ಪು ಅಂತ ಲೇಖಕರು ವಾದಿಸ್ತಾರೆ. ಯಾಕಂದ್ರೆ ನಾವಿವತ್ತು ಬಳಸ್ತಿರುವ ಪ್ರತಿಯೊಂದು ತಂತ್ರಜ್ಞಾನದ ಮೂಲವನ್ನು ಹುಡುಕೊಂಡು ಹೋದ್ರೆ ಅದು ಯಾವುದೋ ಒಂದು ಮೂಲಭೂತ ಸಂಶೋಧನೆಯಲ್ಲಿ ಅಂದ್ರೆ ಫಂಡಮೆಂಟಲ್ ರಿಸರ್ಚ್ ಅಲ್ಲಿ ಸಿಗುತ್ತೆ. ಉದಾಹರಣೆಗೆ ನಾವು ಬಳಸುವ ಆಂಟಿಬಯೋಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಫೋನ್ಗಳು, ಜೆನೆಟಿಕ್ ವಿಧಿವಿಜ್ಞಾನ ಇವೆಲ್ಲವೂ ಯಾರೋ ಒಬ್ಬ ವಿಜ್ಞಾನಿ ಕೇವಲ ಕುತೂಹಲಕ್ಕಾಗಿ ಜ್ಞಾನಕ್ಕಾಗಿ ಮಾಡಿದ ಸಂಶೋಧನೆಯಿಂದಲೇ ಬಂದಿರೋದು. ಅಂದ್ರೆ ಅವರು ಆಪ್ ಮಾಡೋಕೆ ಅಥವಾ ಬಿಸ್ನೆಸ್ ಶುರು ಮಾಡೋಕೆ ಸಂಶೋಧನೆ ಶುರು ಮಾಡಿರಲಿಲ್ಲ. ಖಂಡಿತ ಇಲ್ಲ. ಅವರು ಕೇವಲ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ರು. ಆ ಜ್ಞಾನವೇ ನಂತರದಲ್ಲಿ ಜಗತ್ತನ್ನೇ ಬದಲಾಯಿಸುವ ತಂತ್ರಜ್ಞಾನವಾಗಿ ಮಾರ್ಪಟ್ಟಿತ್ತು. ನಿಜ. ಪ್ರಬಂಧದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯವಿದೆ. ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಸೈದ್ಧಾಂತಿಕ ಭೌತಶಾಸ್ತ್ರದಲ್ಲಿ ಅಂದ್ರೆ ಥಿಯರಿಟಿಕಲ್ ಫಿಸಿಕ್ಸಲ್ಲಿ ಪರಿಣಿತಿ ಹೊಂದಿದವರನ್ನು ಕೆಲಸಕ್ಕೆ ತೆಗೆದುಕೊಳ್ತಾವೆ ಅಂತೆ. ಯಾಕೆ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ಭೌತಶಾಸ್ತ್ರಜ್ಞರಿಗೆ ಏನ್ ಗೊತ್ತಿರುತ್ತೆ? ಯಾಕಂದ್ರೆ ಅವರಲ್ಲಿ ಅತ್ಯಂತ ಸಂಕೀರ್ಣವಾದ ಡೇಟಾವನ್ನು ವಿಶ್ಲೇಷಿಸುವ, ಅದರಲ್ಲಿನ ಪ್ಯಾಟರ್ನ್ಗಳನ್ನು ಗುರುತಿಸುವ ಅದ್ಭುತ ಕೌಶಲ್ಯ ಇರುತ್ತೆ. ಅನಾಲಿಟಿಕಲ್ ಸ್ಕಿಲ್. ಹೌದು, ಆ ಕೌಶಲ್ಯವೇ ಅವರಿಗೆ ಬೇಕಾಗಿರೋದು. ಅಂದ್ರೆ ವಿಜ್ಞಾನಿಗಳ ಚಿಂತನಾ ಕ್ರಮವೇ ಅತ್ಯಂತ ವ್ಯಾವಹಾರಿಕವಾದದ್ದು. ಹಾಗಿದ್ರೆ ಭವಿಷ್ಯದ ದೊಡ್ಡ ಸಮಸ್ಯೆಗಳಾದ ಕ್ಯಾನ್ಸರ್ ಚಿಕಿತ್ಸೆ ಅಥವಾ ಹೊಸ ಇಂಧನ ಮೂಲಗಳ ಶೋಧ ಅಥವಾ ವಾತಾವರಣ ಬದಲಾವಣೆಯಂತಹ ಸಮಸ್ಯೆಗಳಿಗೆ ಉತ್ತರ ಕೂಡ ಈ ಮೂಲಭೂತ ಸಂಶೋಧನೆಯಲ್ಲೇ ಇರುತ್ತೆ ಅಂತಾನಾ? ಖಂಡಿತ. ಲೇಖಕರು ಅದನ್ನೇ ಆಧಾರ ಸ್ತಂಭ ಅಥವಾ ಸ್ಪ್ರಿಂಗ್ ಬೋರ್ಡ್ ಅಂತ ಕರೀತಾರೆ. ಮೂಲಭೂತ ಸಂಶೋಧನೆ ಅನ್ನೋದು ನಾಳಿನ ಜಗತ್ತನ್ನು ನಿರ್ಮಿಸುವ ಅಡಿಪಾಯ. ಸರಿ. ಸಮಾಜವು ಹೆಚ್ಚಾಗಿ ತಕ್ಷಣದ ಲಾಭ, ಇವತ್ತಿನ ಸಮಸ್ಯೆಗೆ ಇವತ್ತೇ ಪರಿಹಾರವನ್ನು ಹುಡುಕುತ್ತೆ. ಆದರೆ ಮೂಲಭೂತ ಸಂಶೋಧನೆ ನಾಳೆ ಬರಬಹುದಾದ ಸಮಸ್ಯೆಗಳಿಗೆ ಇಂದೇ ಅಡಿಪಾಯ ಹಾಕ್ತಿರುತ್ತೆ. ಇದು ಕೇವಲ ಹಣದ ವಿಷಯವಲ್ಲ, ಇದು ಬೌದ್ಧಿಕ ಸಂಪನ್ಮೂಲಗಳ ವಿಷಯ. ಹಾಗಾಗಿ ವೈಜ್ಞಾನಿಕ ಸಂಶೋಧನೆಯು ಕೇವಲ ಒಂದು ರೋಚಕ ಸಾಹಸವಲ್ಲ, ಅದು ಮಾನವ ಕುಲದ ಉಳಿವಿನ ಸಂಕೇತವೂ ಹೌದು. ಹೌದು. ಲೇಖಕರು ಕೊನೆಯಲ್ಲಿ ಹೇಳುವ ಮಾತು ಬಹಳ ಮುಖ್ಯ. ವಿಜ್ಞಾನವನ್ನು ಮಾನವೀಯತೆಯಿಂದ ಬಳಸಿದ್ರೆ ಅದು ನಮ್ಮ ಅನಿವಾರ್ಯ ರಕ್ಷಕ ಮತ್ತು ಪಾಲಕ. ಇಂದಿನ ಈ ಚರ್ಚೆಯಿಂದ ಒಬ್ಬ ವಿಜ್ಞಾನಿಯ ವೈಯಕ್ತಿಕ ಕುತೂಹಲವು ಅನಿರೀಕ್ಷಿತವಾಗಿ ಜಾಗತಿಕ ಉಳಿವಿಗಾಗಿ ಹೇಗೆ ನಿರ್ಣಾಯಕವಾಯಿತು ಮತ್ತು ಮೂಲಭೂತ ಸಂಶೋಧನೆಯು ಭವಿಷ್ಯಕ್ಕಾಗಿ ನಮ್ಮ ಬಳಿಯಿರುವ ಅತ್ಯಂತ ಶಕ್ತಿಶಾಲಿ ಸಾಧನವಾಗಿದೆ ಎಂಬುದನ್ನು ನಾವು ನೋಡಿದ್ದೆವು. ಇದು ನಿಜಕ್ಕೂ ಅದ್ಭುತವಾದ ಕಥೆ. ಹೌದು. ಈ ಪ್ರಬಂಧವು ಒಬ್ಬ ವಿಜ್ಞಾನಿಯ ಮನಸ್ಸಿನ ಸೂಕ್ಷ್ಮ ಪ್ರಪಂಚವನ್ನು ಮಾನವೀಯತೆಯ ಬೃಹತ್ ಭವಿಷ್ಯದೊಂದಿಗೆ ಸುಂದರವಾಗಿ ಜೋಡಿಸುತ್ತದೆ. ಇದು ನಮ್ಮೆಲ್ಲರನ್ನೂ ಒಂದು ಚಿಂತನೆಗೆ ಹಚ್ಚಬೇಕು. ಹೇಳಿ. ಪ್ರಬಂಧದಲ್ಲಿ ಒಂದು ಫ್ರೆಂಚ್ ಗಾದೆಯನ್ನು ಉಲ್ಲೇಖಿಸಲಾಗಿದೆ. ಯಾರೂ ತಮ್ಮ ಸಂಪತ್ತಿನಿಂದ ಸಂಪೂರ್ಣವಾಗಿ ತೃಪ್ತರಾಗುವುದಿಲ್ಲ, ಆದರೆ ಎಲ್ಲರೂ ತಮ್ಮ ಜ್ಞಾನದಿಂದ ತೃಪ್ತರಾಗಿರುತ್ತಾರೆ. ಬಹಳ ಆಳವಾದ ಮಾತು. ಹೌದು. ಇದು ನಮ್ಮನ್ನು ಒಂದು ಪ್ರಶ್ನೆ ಕೇಳುವಂತೆ ಮಾಡುತ್ತೆ. ಸಂಪತ್ತಿನಿಂದಲೇ ಯಶಸ್ಸನ್ನು ಅಳೆಯುವ ಈ ಜಗತ್ತಿನಲ್ಲಿ ನಾವು ಒಂದು ಸಮಾಜವಾಗಿ ಜ್ಞಾನ ಮತ್ತು ಮೂಲಭೂತ ಸಂಶೋಧನೆಯ ಅನ್ವೇಷಣೆಗೆ ಎಲ್ಲಕ್ಕಿಂತ ಹೆಚ್ಚು ಮೌಲ್ಯ ನೀಡಿದರೆ ನಮ್ಮ ಜಗತ್ತು ಹೇಗೆ ಬದಲಾಗಬಹುದು?